ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜನರೇ. ಇವತ್ತು ನೀನಾದೇನ ಧಾರಾವಾಹಿಲಿ ಏನಾಗ್ತಿದೆ ನೋಡೋಣ ಬನ್ನಿ. ನೆನ್ನೆ ಪ್ರಿಯಾ ಬಂದು ವಿಶ್ವನ ಮುಂದೆ ನಿಂತ್ಕೊಂಡು ನಾನು ಯಾರು ಅಂತ ಗೊತ್ತಾಗಲಿಲ್ವಾ ಅಂತ ಕೇಳಿದಾಗ ಅವ್ನು ಮುಖ ನೋಡ್ತಾ ಇರ್ತಾನೆ. ಗೊತ್ತಾಗಿಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಆಮೇಲೆ ಫೋಟೋಸ್ ಎಲ್ಲ ತೋರಿಸ್ತಾಳೆ. ಏಕೆ ಇವಾಗ ನನಗೆ ಪ್ರೆಗ್ನೆಂಟ್ ಮಾಡಿ ಇವಾಗ ನನಗೆ ಮೋಸ ಮಾಡಿ ಇನ್ನೊಂದು ಹುಡುಗಿಯ ಮದುವೆ ಆಗಕ್ಕೆ ಬಂದಿದ್ದೀಯಾ ಅಂತ ಬೈತಾ ಇರ್ತಾಳೆ ಪ್ರಿಯಾ. ಅದಕ್ಕೆ ವಿಶ್ವ ನೀನು ಯಾರು ಅಂತಲೇ ಗೊತ್ತಿಲ್ಲ ಹೊರಟೋಗು ಅಂದಾಗ ಅಲ್ಲಿ ಅವಳ ಕೈಯಲ್ಲಿ ಇದ್ದಿದ್ದು ಅವಳ ಹತ್ರ ಇದ್ದಿದ್ದು ಫೋಟೋಸ್ ಎಲ್ಲ ತೋರಿಸ್ತಾಳೆ. ಇದು ನೆನಪಿದೆಯಾ, ನೀನು ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು ಇದು ನೆನಪಿದೆಯಾ, ನೀನು ರೆಸಾರ್ಟಿಗೆ ಹೋಗಿದ್ದು ಅಂತ ಎಲ್ಲ ತೋರಿಸ್ತಾ ಇರ್ತಾಳೆ. ಆವಾಗ ವಿಶ್ವಂಗೆ ಫುಲ್ ಭಯ ಆಗುತ್ತೆ. ಅದಕ್ಕೆ ವಿಶ್ವರಮ್ಮ ಕೇಳ್ತಾನೆ ಏನೋ ವಿಶ್ವ ಇದು ಅಂತ. ಅಮ್ಮ ಇದೆಲ್ಲ ನಂಬೇಡ, ಇದೆಲ್ಲ ಎಡಿಟೆಡ್ ಫೋಟೋ, ಅವಳು ಎಡಿಟ್ ಮಾಡ್ಕೊಂಬಂದು ಸುಳ್ಳು ಹೇಳ್ತಿದ್ದಾಳೆ, ನಾನು ವೇದ ಮದುವೆ ಆಗ್ತಾ ಇದ್ದೀನಿ ಅಂತ ಹೊಟ್ಟೆ ಊರಿಗೆ ಅಂದಾಗ ಆಗ ಪ್ರಿಯಾ ಹೇಳ್ತಾಳೆ ಹಾಗಿದ್ರೆ ನನಗೆ ಫೋನ್ ಮಾಡಿರೋದು ಮೆಸೇಜ್ ಮಾಡಿರೋದು ಗಂಟ್ಲೆ ರಾತ್ರಿ ಎಲ್ಲ ನನ್ನ ಹತ್ರ ಮಾತಾಡಿರೋದೆಲ್ಲ ಎಡಿಟೆಡಾ, ನನ್ನ ನಂಬಿಸಿ ಮೋಸ ಮಾಡಿ ಪ್ರೆಗ್ನೆಂಟ್ ಮಾಡಿ ಆ ಮಗುನ ಹೇಳಿದ್ಕೆ ಅಬಾರ್ಷನ್ ಮಾಡಿಸ್ಕೊ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದು, ಇಲ್ಲ ಅಂತಂದರೆ ಸುಳ್ಳು ಕೇಸ್ ಹಾಕಿ ಆಫೀಸ್ಗೇನು ಸ್ಟೇಷನ್ಗೆ ಹಾಕಿಸ್ತೀನಿ ಅಂದಿರೋದೆಲ್ಲ ಸುಳ್ಳ ಅಂತ ಹೇಳಿದಾಗ ಎಲ್ಲ ಫುಲ್ಲು ಬಾಯ್ ನೋಡ್ಕೊತಾ ಇರ್ತಾರೆ. ಆಮೇಲೆ ವಿಶ್ವ ಗುರಾಯಿಸ್ತಾ ಇರ್ತಾನೆ. ಅದಕ್ಕೆ ವಿಶ್ವ ಅವರಮ್ಮ ಏನೋ ವಿಶ್ವ ಇದು ಅಂತ ಹೇಳ್ತಿದ್ದಾಗ ವೈಶ್ವ ನಿನ್ನ ಮಗನ ಕರ್ಮಕಾಂಡ ಕಣಮ್ಮ ಇವೆಲ್ಲ ನೋಡು ಎಷ್ಟು ಕೆಟ್ಟವನು ಅಂತ ಬೈತಾ ಇರ್ತಾಳೆ. ಆಗ ನಾನು ನಿನ್ನ ಲುಕ್ಕಿಗೆಲ್ಲ ಎದ್ರುಕೊಂಡು ಕೂತ್ಕೊಳ್ಳೋಕ್ಕೆ ಇಲ್ಲಿ ಯಾರೂ ನಾನು ಒಬ್ಬಳೇ ಬಂದಿಲ್ಲ, ಇಲ್ಲಿ ಪೊಲೀಸವ್ರನ್ನೂ ಸಹ ಕರ್ಕೊಂಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಸರ್ ಅಂತ ಕರೀತಾಳೆ. ಆವಾಗ ಪೊಲೀಸವರು ಒಳಗಡೆ ಬರ್ತಾರೆ. ಆಗ ಪ್ರಕಾಶ್ ಮತ್ತು ಸೌಂದರ್ಯ, ಪ್ರಣವ್ ಮತ್ತು ಉಮಾ ಅವ್ರಿಗೆಲ್ಲ ಫುಲ್ ಶಾಕ್ ಆಗುತ್ತೆ, ಇದು ಸುಳ್ಳೋ ನಿಜನ ಅಂತ. ಮತ್ತು ಇಲ್ಲಿ ದೇವಕಿ ಮತ್ತು ಐಶುನು ಫೋಟೋನ ನೋಡೋಕ್ಕಾಗ್ತಿರಲ್ಲ, ಅದಕ್ಕೆ ಬಗ್ಗೆ ನೋಡ್ತಾ ಇರ್ತಾರೆ ನಿಜನ ಸುಳ್ಳೋ ಅಂತ. ಫುಲ್ಲು ಎಲ್ಲ ಮನೇಲಿ ಶಾಕ್ ಆಗಿ ನಿಂತಿರ್ತಾರೆ. ಪೊಲೀಸವ್ರಿಗೆ ಸರ್ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು, ಇವೆಲ್ಲ ಎಡಿಟೆಡ್ ಫೋಟೋ, ಇವ್ರು ಮಾತನ್ನ ನಂಬೇಡಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಏನ್ರಿ ಎಡಿಟೆಡ್ ಫೋಟೋ, ಏನು ನಿನ್ನ ಸಂಬಳ ಎಷ್ಟು ಅಂತ ಕೇಳಿದಾಗ ಅವನು ಹೇಳಲ್ಲ. ನೀನು ಸಂಬಳ ಬರೋ ದುಡ್ಡಲ್ಲಿ ಫಾರ್ಮ್ ಹೌಸು, ಬೆಂಗಳೂರಲ್ಲಿ 8 ಫ್ಲ್ಯಾಟು, ಅಕೌಂಟಲ್ಲಿ ಲಕ್ಷ ಹೆಂಗೆ ಇಡೋಕ್ಕೆ ಸಾಧ್ಯ ಅಂತ ಬೈತಾ ಇರ್ತಾರೆ. ಆವಾಗ ಇಲ್ಲ ಸರ್ ಇದೆಲ್ಲ ನಂದೇನು ತಪ್ಪಿಲ್ಲ ಅಂತ ಹೇಳಿದಾಗ ಅದಕ್ಕೆ ಪ್ರಿಯಾ ಇಲ್ಲ ಸರ್ ಸುಳ್ಳು ಹೇಳ್ತಿದ್ದಾನೆ, ಈ ಟೈಮಲ್ಲಿ ನನ್ನ ಜೊತೆ ಇರೋದಲ್ದಲ್ಲೇ ಬೆದರಿಕೆ ಬೇರೆ ಹಾಕಿದ್ದಾನೆ ಅಂತ ಹೇಳ್ತಿರ್ತಾಳೆ. ಆಗ ಅದಕ್ಕೆ ನೀನು ಮಾಡಿರೋ ತಪ್ಪನ್ನ ಒಪ್ಕೊಂಡು ಆ ಹುಡುಗಿನ ಮದುವೆ ಆದರೆ ಬಿಡ್ತೀವಿ, ಇಲ್ಲಾಂದರೆ ಕಾನೂನು ಕ್ರಮ ಕೈಗೊಳ್ಬೇಕಾಗುತ್ತೆ ಅಂತ ಹೇಳಿದಾಗ ಆಗ ಪ್ರಿಯಾ ಹೇಳ್ದಳು ನನಗೆ ಇವನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸು ಮತ್ತು ಇನ್ನೇನು ಮಾಡ್ತೀಯಮ್ಮ ಅಂದಿದ್ದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ತಿಳಿಸಿ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೋ ಹಂಗೆ ಮಾಡ್ತೀನಿ ಸರ್, ನನಗೊತ್ತು ಇವ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆವಾಗ ಆಯಿತು ಅಂದ್ಬಿಟ್ಟು ಕರ್ಕೊಂಡೋಗಿ ಈ ಹುಡುಗಿ ಕೊಟ್ಟಿರೋ ಕಂಪ್ಲೇಂಟ್ ಇದ್ರ ಮೇಲೆ ನಿನ್ನ ಅರೆಸ್ಟ್ ಮಾಡ್ತಾಯಿದ್ದೀವಿ ಅಂದಾಗ ಸರ್ ಅಂತ ನನ್ನ ಹೇಳೋದು ಕೇಳಿ ಅಂದಿದ್ದಕ್ಕೆ ನಿಲ್ಸಯ್ಯ ನಿನ್ನ ಮಾತು ಅಂದ್ಬಿಟ್ಟು ಪೊಲೀಸವರು ವಿಶ್ವನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಉಮಾ ಕೇಳ್ತಾ ಇರ್ತಾಳೆ ಏನ್ರಿ ವೈಶಾಲಿ ಅವರೇ ನಿಮ್ಮ ಮಗ ಏನಿದು ಕತೆ ಅಂತ ಫುಲ್ಲು ಎಲ್ಲ ಶಾಕಲ್ಲಿ ಅಳ್ತಾ ಇರ್ತಾರೆ. ಆಗ ಇಲ್ಲಿ ಐಶುನು ಮತ್ತು ದೇವಕಿನೂ ಫುಲ್ ಖುಷಿ ಆಗ್ತಾ ಇರುತ್ತೆ. ಹೊರ್ಗಡೆ ಹೋಗ್ಬೇಕಾದ್ರೆ ಅಲ್ಲಿ ವಿಕ್ರಮ್ ಬರ್ತಾನೆ. ಕಾರಲ್ಲಿ ವಿಕ್ರಮ ವೇದನ ಮಾತಾಡ್ಸೋಕ್ಕೆ ಅಂತ ಬರ್ತಿರ್ತಾನೆ. ಆಗ ವಿಶ್ವ ಪೊಲೀಸವರು ಇಟ್ಕೊಂಡು ಹೋಗ್ತಾರೆ ನೋಡ್ತಾನೆ. ಅದಕ್ಕೆ ವಿಶ್ವ ಹೇಳ್ತಾನೆ ಇದೆಲ್ಲ ನಿಂದೇ ಕೆಲಸ ಅಂತ ನನಗೆ ಗೊತ್ತು, ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಕಣೋ ಅಂತ ಹೇಳ್ತಾ ಇರ್ತಾನೆ ವಿಕ್ರಮ್ಗೆ. ಆಗ ಪೊಲೀಸವರು ಏನ್ರಿ ಅವನ್ನ ಮಾತಾಡೋಕೆ ಬಿಟ್ಟಿದ್ದೀರಲ್ಲ ಅದು ಅವಳಿಗೆ ಕೂರಿಸಿ ಫಸ್ಟು ಅಂತ ಹೇಳಿದಾಗ ಒಳಗಡೆ ಕೂರಿಸ್ತಾರೆ. ಆಮೇಲೆ ಅಲ್ಲಿಂದ ಪ್ರಿಯಾ ಮತ್ತು ಬಾರಮ್ಮ ನೀನು ಅಂದ್ಬಿಟ್ಟು ಪೊಲೀಸವರು ಪ್ರಿಯನೂ ಕೂಡ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ಇಲ್ಲಿ ಉಮಾ ಫುಲ್ಲು ಅಳ್ತಾ ಇರ್ತಾಳೆ. ಆಗ ಪ್ರಕಾಶ್ ವೇದಂಗೆ ಅಮ್ಮ ನಿನ್ನ ಕಾಲಿಗೆ ಬೀಳೋಣ ಅಂತ ಅಂದರೆ ನಾನು ನಿನ್ನ ತಂದೆ ಸ್ಥಾನದಲ್ಲಿದ್ದೀನಿ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನಾನು ಕೈ ಮುಗಿದು ಬೇಡ್ಕೊತೀನಿ, ನನ್ನ ಕ್ಷಮಿಸ್ಬಿಡು, ಈ ಥರ ಆಗಬಾರ್ದಾಗಿತ್ತು, ನಾನೇ ದುಡ್ಕಿ ನಾನು ನನ್ನ ಮಗಳು ಲೈಫ್ನ ಹಾಳು ಮಾಡ್ತಿದ್ದೆ ಗೊತ್ತಿಲ್ದಲೇ, ಅದಕ್ಕೆ ತಪ್ಪಾಯಿತು ಕಣಮ್ಮ ಅಂತ ಅಳ್ತಿರ್ತಾಳೆ. ಆಗ ಉಮಾನು ವೇದನ ಹತ್ರ ಬಂದುಬಿಟ್ಟು ಸಾರಿ ವೇದ ನನ್ನಿಂದ ತಪ್ಪಾಯಿತು ಅಂತೆಲ್ಲ ಅಳ್ತಿರ್ತಾರೆ. ಅಲ್ಲಿ
ಸೌಂದರ್ಯ ಮತ್ತು ಉಮಾ ಮತ್ತು ಪ್ರಣವ್ ಎಲ್ಲ ಇರ್ತಾರೆ. ಇಲ್ಲಿ ದೇವಕಿಗೂ ಮತ್ತು ಐಶುಗೂ ಫುಲ್ ಖುಷಿ ಆಗ್ತಿರುತ್ತೆ. ಅಲ್ಲದೆ ವಿಶ್ವ ಅವರ ಅಮ್ಮ ಅಲ್ಲಿಂದ ನೋವು ತಡ್ಕೊಳಕ್ಕಾಗ್ತಲೇ ಹೊರಟೋಗ್ತಾಳೆ. ಅಲ್ಲಿಂದ ವೈಷ್ಣು ಕೂಡ ಹೊರಟೋಗ್ತಾಳೆ. ನಾನು ಇಲ್ಲಿ ಈ ಥರ ಯಾರು ಮಾಡ್ತಾರೋ ಅದನ್ನ ಬಿಡಲ್ಲ ಅಂತ ಅನ್ಕೋತಿರ್ತಾಳೆ. ಆಗ ವೈಷ್ಣುಗಂತೂ ಫುಲ್ ಖುಷಿಯಾಗಿರುತ್ತೆ, ಹೆಂಗೋ ಸಿಗಾಕೊಂಡಲ್ಲ ಅಂದ್ಬಿಟ್ಟು. ಆದರೆ ಇಲ್ಲಿ ನೋಡಿದ್ರೆ ದೇವಕಿ ಮತ್ತು ಐಶು ಫುಲ್ಲು ಕಿಸಿತಾ ಇರ್ತಾರೆ. ಮದುವೆ ನಿಂತೋಗಿರುತ್ತೆ, ಅವ್ರಿಗೆ ದೊಡ್ಡ ಖುಷಿಯಾಗಿರುತ್ತೆ. ಆದರೆ ವೇದ ಏನು ರಿಯಾಕ್ಷನೇ ಚೇಂಜ್ ಆಗಿರಲ್ಲ, ಹಂಗೆ ಸಪ್ಪಗೆ ನಿಂತಿರ್ತಾಳೆ. ಹೇಳ್ಕೊತಾ ಇರ್ತಾಳೆ ವೇದ ತಪ್ಪಾಯಿತು ಕಣೆ ಅಂತ. ಅದಕ್ಕೆ ವೇದ ಏನು ಮಾತಾಡ್ತಾ ಇರಲ್ಲ. ಸೌಂದರ್ಯ ವೇದ ಏನಾದ್ರು ಮಾತಾಡಿ ಅಟ್ಲೀಸ್ಟ್ ನಮಗೊಂದು 2 ಮಾತು ಬೈದು ಬಿಡೆ ಅಂತ ಹೇಳಿದಾಗ ವೇದ ಏನು ಮಾತಾಡ್ತಾ ಇರಲ್ಲ. ಆವಾಗ ಸುಮ್ಮನೆ ಇರ್ತಾಳೆ. ಅಲ್ಲಿಗೆ ವಿಕ್ರಮ್ ಬರ್ತಾನೆ. ಆವಾಗ ಎಲ್ಲರೂ ವಿಕ್ರಮ್ಗೆ ಸೌಂದರ್ಯ ಯಾಕೋ ಫುಲ್ ಶಾಕಲ್ಲಿದ್ದಾಳೆ. ವೇದ ನೀನೇ ಸಮಾಧಾನ ಮಾಡಬೇಕು ವಿಕ್ರಮ್ ಅಂತ ಹೇಳ್ತಾರೆ. ಆಗ ವೇದ ಕೇಳಿಸ್ಕೊಂಡು ನಿಲ್ಲಿಸಿ, ಏನು ಬೇಟೆ ಆಡೋ ಹುಲಿಗೇನೆ ಸಂರಕ್ಷಣೆ ಮಾಡು ಅಂತ ಹೇಳ್ತಿದ್ದೀರಾ, ಇವನು ಎಷ್ಟು ಕೆಟ್ಟವನು ಗೊತ್ತಾ ಅಂತ ಬೈತಾ ಇರ್ತಾಳೆ. ಅಲ್ಲ ನೀವೇನು ಅಂದ್ಕೊಂಡಿದ್ದೀರಾ ಗಂಡಸರು, ನಾವೇನು ಹೆಂಗಸರು ಏನೋ ನಿಮ್ಗೇನು ವಸ್ತು ನಾವು ಬೇಕು ಅಂತ ವಸ್ತು ಥರ ಬಳಸ್ಕೊಡೋಕ್ಕೆ ಇಲ್ಲಿ ಬೇಕು. ನಾನು ಮದುವೆ ಆಗ್ತೀನಿ ಅಂತ ಕೂತಿದ್ನಲ್ಲ ಅವನು, ಮತ್ತು ನೀವು ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿದ್ನಲ್ಲ ಪುಣ್ಯಾತ್ಮ ಅವನು, ನಾನು ಒಂದು ಮಾತು ಕೇಳ್ತಲೇ ನನ್ನೇ ಮದುವೆ ಆಗಬೇಕು ಅಂತ ಆದ. ಆದರೆ ಅವನು ನೋಡಿದ್ರೆ ಎಷ್ಟು ನೀಚ. ಈ ಗಂಡಸ್ರೆಲ್ಲ ಇಬ್ಬರು ಸೇರ್ಕೊಂಡು ನಮ್ಮ ಜೀವನನ ಹಾಳು ಮಾಡಿಬಿಟ್ರು ಅಂತ ಅಳ್ತಿರ್ತಾಳೆ. ಆವಾಗ ವಿಕ್ರಮು ಹಂಗೆ ತಲೆ ಬಗ್ಗಿಸ್ಕೊಂಡು ನಿಂತಿರ್ತಾಳೆ. ಅದಕ್ಕೆ ಉಮಾ ಎಲ್ಲ ಏನಾಯಿತು ಹೇಳು ವೇದ ಏನಾಯಿತು ಅಂತ ಎಲ್ಲ ಫುಲ್ ಶಾಕಲ್ಲಿ ನೋಡ್ತಾ ಇರ್ತಾರೆ. ಆಗ ವೇದ ಹೋಗ್ಬಿಟ್ಟು ವಿಕ್ರಮ್ ಹತ್ರ ಏನಾಯಿತು ಹೇಳು, ನೀನು ಏನು ಮಾಡ್ತೆ ಹೇಳೋ ಅಂತ ಕಿಚ್ತಾ ಇರ್ತಾಳೆ. ಆದ್ರೂ ವಿಕ್ರಮ್ ಏನು ಒಂದು ಮಾತಾಡ್ತಾಳೆ, ಸುಮ್ಮನೆ ನಿಂತಿರ್ತಾಳೆ. ವೇದ ಅದಕ್ಕೆ ಬೈತಾ ಇರ್ತಾರೆ, ನೀವೆಲ್ಲ ಒಂಥರ ಮೃಗ ಇದ್ದಂಗೆ, ನಮಗೂ ಆಸೆ ಆಕಾಂಕ್ಷೆಗಳಿರುತ್ತೆ, ಅದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಬೈತಾ ಇರ್ತಾಳೆ ವೇದ. ಹೇಳೋ ನೀನು ಏನು ಮಾಡ್ದೆ ಹೇಳೋ ಅಂತ ವಿಕ್ರಮಿಗೆ ಬೈತಾ ಇರ್ತಾಳೆ. ವಿಕ್ರಮ ಆದರೆ ಏನು ಹೇಳಲ್ಲ, ತಲೆ ತಗ್ಸ್ಕೊಂಡು ಕೂತಿರ್ತಾಳೆ. ಆಗ ಉಮಾ ನೀನು ದೇವಸ್ಥಾನದಿಂದ ಲೇಟಾಗಿ ಬಂದಿದ್ದಕ್ಕೆ ನಾನು ನಿಮ್ಮ ಅಪ್ಪ ಕೇಳಿದ್ವಲ್ಲ ಏನಾಯಿತು ಅಂತ, ನೀನು ಏನು ಹೇಳ್ತಲೆ ತಲೆ ತೆಗೆಸ್ಕೊಂಡು ರೂಮ್ ಕೊಟ್ಟೋದಲ್ಲ, ಏನಾಯಿತು ಹೇಳಮ್ಮ ವೇದ ಅಂತ ಬೇಡ್ಕೋತಾ ಇರ್ತಾಳೆ. ಆವಾಗ ವೇದ ಇವನ್ನೇ ಕೇಳಿ ಇವ್ನು ನಂಬಿಕೆ ದ್ರೋಹ ಮಾಡಿಬಿಟ್ಟ ನನಗೆ ಅಮ್ಮ. ನಿನ್ನೆ ದೇವಸ್ಥಾನದಲ್ಲಿ ನನಗೆ ತಾಳಿ ಕಟ್ಬಿಟ್ಟ ಅಮ್ಮ, ನನಗೆ ಅದು ನನಗಿಷ್ಟ ಇಲ್ದಲೆ ಬಲವಂತದಿಂದ ತಾಳಿ ಕಟ್ಬಿಟ್ಟ, ನಾನು ಏನು ಮಾಡಲಿ ಹೇಳು ಅಂತ ಹೇಳಿದಾಗ ವಿಕ್ರಮ್ಗೆ ನೀನು ಏನು ಮಾಡಿದ್ಯಾ ನೆನಪಿದ್ಯಾ ನಿನಗೆ, ಹೋಗಲಿ ನಿನಗೆಲ್ಲಿ ನೆನಪಿರುತ್ತೆ, ಗಂಟ್ಲು ಪೂರ್ತಿ ಕೊಡ್ತಿದ್ದಲ್ಲ ಅಂತ ಬೈತಾ ಇರ್ತಾಳೆ. ನಾನು ನೀನು ಒಬ್ಬ ಒಳ್ಳೆ ಸ್ನೇಹಿತ, ನನಗೆ ರಕ್ಷಣೆ ಮಾಡೋಕ್ಕೆ ಬಂದಿದ್ಯಾ ಅಂದ್ಕೊಂಡೆ, ಆದರೆ ನೀನು ನೋಡಿದ್ರೆ ವಿಶ್ವನ ಜೊತೆ ರೇಸಲ್ಲಿದ್ದೆ, ಅವನ್ನ ಮೀರಿ ನನ್ನ ಪಡ್ಕೋಬೇಕು ಅನ್ನೋದಿದ್ದೆ, ಅದಕ್ಕೆ ನೀನು ನನಗೆ ಹಿಂಗೆ ಮಾಡಿದೆ ಅಂತ ಬೈತಾ ಇರ್ತಾಳೆ. ಅದಕ್ಕೆ ವಿಕ್ರಮ್ ಇಲ್ಲ ವೇದ ಅಂತ ತಲೆ ಹಚ್ಕೊಂಡು ಕೂತಿರ್ತಾಳೆ. ಈಗ ಸೌಂದರ್ಯ ದೇವಕಿ ಅವರೆಲ್ಲ ಶಾಕಾಗಿ ನಿಂತಿರ್ತಾರೆ. ಏನು ಮಾಡಿದ್ದಾನೆ ಇವನು ವಿಕ್ರಮ್ ಅಂದ್ಬಿಟ್ಟು. ನನಗೊಂದು ವಿಷಯ ಹೇಳು, ನೀನು ಕುಡ್ತಿದ್ದು ಗೊತ್ತಲ್ಲಿ ನೀನು ಏನು ಅಂತ ಯೋಚನೆ ಮಾಡ್ಕೊಂಡು ನನಗೆ ತಾಲಿ ಕಟ್ತೆ, ಅವಿಷ್ಟು ಮೇಲೆ ಹಠ ಗೆಲ್ಲಕ್ಕೆ ತಾನೇ ನೀನು ನನಗೆ ತಾಲಿ ಕಟ್ಟಿರೋದು, ನೀನು ತಲೆಯಲ್ಲಿ ಅದೇನು ಯೋಚನೆ ತುಂಬ್ಕೊಂಡು ನಂಗೆ ತಾಲಿ ಕಟ್ತೋ ಹೇಳೋ ಅಂತ ಎಲ್ಲ ಬೈತಾ ಇರ್ತಾರೆ. ಆದರೂ ವಿಕ್ರಮು ಒಂದು ಮಾತು ಮಾತಾಡಲ್ಲ. ವೇದಾಗ ವಿಕ್ರಮ್ನ ತಳ್ಬಿಡ್ತಾಳೆ. ನಿನಗೆ ನಾನು ಒಳ್ಳೆ ಫ್ರೆಂಡು ಅಂದ್ಕೊಂಡಿದ್ನಲ್ಲ, ನಿನ್ನಂತ ಕೆಟ್ಟವನೇ ಯಾರೂ ಇಲ್ಲ, ವಿಶ್ವಂಗಿಂತ ಕೆಟ್ಟವ್ ನೀನು ಅಂದ್ಬಿಟ್ಟು ತಳ್ತಾಳೆ. ಸೊ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಏಕೆಂದರೆ ಎಲ್ಲರೂ ಶಾಕಲ್ಲಿರೋದು, ಮತ್ತು ಉಮಾನು ಫುಲ್ಲು ಬಿದ್ದೋಗಳ ಥರನೇ ಇರ್ತಾಳೆ. ಸೊ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ವೇದ ಹೇಳ್ತಾ ಇರ್ತಾಳೆ ವಿಕ್ರಮ್ಗೆ, ವಿಕ್ರಮ್ ಕೂತಿರ್ತಾಳೆ ಕೆಳಗಡೆ. ವೇದ ನೀನು ಯೋಚನೆ ಇಟ್ಕೊಂಡು ಕಟ್ಟಿಲ್ಲ ಅಂದರೆ ಹಂಗಾರೆ ತಗೋ, ನೀನು ಕಟ್ಟಿರೋ ತಾಲಿನ ನೀನೇ ಕೈಯಾರೆ ಕಿತ್ತಾಕ್ಬಿಡು ಹಂಗಾದ್ರೆ ಅಂತ ಹೇಳ್ತಾ ಇರ್ತಾಳೆ. ಆಗ ವಿಕ್ರಮ್ ಎಲ್ಲ ಶಾಕಲ್ಲಿ ಇರ್ತಾರೆ. ಇಲ್ಲ ವೇದ ನನಗೆ ನಿಜ ಆ ಥರ ಏನು ಯೋಚನೆ ಇರಲಿಲ್ಲ, ನನ್ನ ತಾಲಿ ಕೆಟ್ಟಲೆ ಏನೂ ಇರಲಿಲ್ಲ, ಹಂಗಾದ್ರೆ ನಂಗೆ ತಾಲಿ ಕಿತ್ತಾಕೋ ಅಂತ ಕೂತಿರ್ತಾರೆ. ಸೊ ಅಲ್ಲಿಗೂ ಮುಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಇದೇನೆ ತಾಲಿ ಕಿತ್ತಾಕ್ತಾನ ವಿಕ್ರಮ್, ಇಲ್ಲ ಅಂತಂದರೆ ವೇದ ವಿಕ್ರಮ್ನ ಗಂಡ ಅಂತ ಒಪ್ಕೋತಾಳ ಅದಂತೂ ಗೊತ್ತಿಲ್ಲ. ಸೊ ಅದನ್ನ ಕಾದು ನೋಡಬೇಕು ಅಂತ ಹೇಳ್ತೀನಿ. ಸೀರಿಯಲ್ ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಆಗಿ ಬರ್ತಿದೆ, ನೋಡಬೇಕು.